ಆತ್ಮೀಯ H60 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಅದಕ್ಕೆ ಮೂಡಕ್ಕೆ ಸಂಬಂಧಪಟ್ಟ ಪ್ರಕರಣ ಇವತ್ತು ಹೈಕೋರ್ಟಲ್ಲಿ ಇದ್ದಿತ್ತು. ಕೋರ್ಟ್ ಅದನ್ನು ಕೊಟ್ಟಿದ್ದು ತಪ್ಪು ಅಂತೇಳಿ ಮಾಡಿದ್ರು, ನೋಟಿಸ್ ಕೊಟ್ಟಿದ್ದು ತಪ್ಪು ಅಂತ. ಇದೊಂಥರ ಬಿಗ್ ರಿಲೀಫ್ ಅಂತ ನಾವು ಮೊದಲಿಂದಲೇ ಹೇಳ್ಕೊಂಡು ಬರ್ತಾ ಇದ್ದೀವಿ. ಇದರಲ್ಲಿ ರಾಜಕೀಯ ಪ್ರೇರಿತ ಅಂತ ಮೊದಲಿಂದಲೇ ಹೇಳ್ಕೊಂಡು ಬರ್ತಾ ಇದ್ದೀವಿ. ಸೊ ಎತ್ತಿನಹೊಳೆ ಯೋಜನೆಗೆ ಸಂಬಂಧಪಟ್ಟಂಗೆ ಎತ್ತಿನಹೊಳೆ ಯೋಜನೆದು ಅದು ಸ್ವಲ್ಪ ಫಾರೆಸ್ಟ್ ಅವರು ಅಲ್ಲಿ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ನಾವು ಅವ್ರಿಗೆ ಆಲ್ಟರ್ನೇಟಿವ್ ಜಾಗನ ಒದಗಿಸ್ಕೊಡ್ಬೇಕಾಯಿತು. ಆಲ್ಟರ್ನೇಟಿವ್ ಜಾಗನ ಮೊದಲು ಕೊಟ್ಟಿದ್ದು, ಕ್ಲಾರಿಫಿಕೇಷನ್ ಕೇಳಿದ್ರು. ಅದಕ್ಕೆ ಫಾರೆಸ್ಟ್ ಮಿನಿಸ್ಟರ್, ನಾನು ಇಬ್ಬರು ಸೇರಿ ನಮ್ಮ ಅದಕ್ಕೆ ಇರಿಗೇಷನ್ ಡಿಪಾರ್ಟ್ಮೆಂಟು ಮತ್ತು ಫಾರೆಸ್ಟ್ ಅವರು ಇಬ್ಬರನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿದ್ವಿ. ಅಪ್ಲೋಡ್ ಮಾಡ್ತೀವಿ. 18ನೇ ತಾರೀಕು ಹೋಗಿ ನಾನು ಡೆಲ್ಲಿಲಿ ಫಾರೆಸ್ಟ್ ಮಿನಿಸ್ಟರ್ನ ಭೇಟಿ ಮಾಡ್ಕೊಂಡು ಬರ್ತೀನಿ. ಬಂದು ಅದು ಕ್ಲಿಯರ್ ಮಾಡಿ ಕೆಲಸ ಅವ್ರು ಏನು ಹೇಳ್ತಾ ಇದ್ದಾರೆ, ನಮ್ಗೆ ಅಲ್ಲಿಂದ ಕ್ಲಿಯರೆನ್ಸ್ ಆಗಿ ನಾವು ಅಲ್ಲಿ ಪರ್ಮಿಷನ್ ಕೊಡೋಕ್ಕಾಗಲ್ಲ ಅಂತ ಫಾರೆಸ್ಟ್ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಸುಮಾರು 175 170 ಸೊ ವಾಟ್ ಎವರ್ ಎಷ್ಟಿದೆ ಆ ಜಮೀನಿಗೆ ಪರ್ಮಿಷನ್ಗೆ ಕೇಳಕ್ಕೆ ಹೋಗ್ತಾ ಇದ್ದೀವಿ. ಒನ್ಸ್ ಫಾರ್ ಆಲ್ ಏನೇನು ಡ್ಯೂಸ್ ಇದೆ ಆದಷ್ಟು ನಾವು ತುಮಕೂರಿಗೆ ನೀರು ತಂದು ತುಮಕೂರಿಂದ ನಾವು ಚಿಕ್ಕಬಳ್ಳಾಪುರ ಕೋಲಾರಿಗೆ ಹೋಗಬೇಕು. ಅದಕ್ಕೆ ನಾನು ಎಲ್ಲಿ ಕೆಲಸ ನಿಂತೋಗಿದೆ ಅದಕ್ಕೋಸ್ಕರ ನಾನು ಸಪ್ರೇಟ್ ಮೀಟಿಂಗ್ ಮಾಡಿದೆ. ಸೊ ಅವರೆಲ್ಲ ಈಗ ನಮ್ಮ ಡಿಪಾರ್ಟ್ಮೆಂಟ್ ಅವರೆಲ್ಲ ತುಮಕೂರು DC, ಹಾಸನ DC ಇಬ್ಬರು ಕೂಡ ಎಲ್ಲೆಲ್ಲಿ ಜಮೀನು ಸರ್ಕಾರಿ ಜಮೀನ ಫಾರೆಸ್ಟ್ ಹ್ಯಾಂಡ್ ಓವರ್ ಮಾಡ್ಬೋದು ಅದನ್ನೆಲ್ಲ ಮಾಡಿದ್ದಾರೆ. समय था जब यहां के युवाओं को हायर एजुकेशन के लिए बाहर जाना पड़ता था, लेकिन अभी क्षेत्र में नेशनल लेवल के 6 इंस्टीट्यूट हैं. नमो मेडिकल कॉलेज, गुजरात नेशनल लॉ यूनिवर्सिटी, ट्रिपल IIT दीव, नेशनल इंस्टीट्यूट ऑफ फैशन टेक्नोलॉजी, इंस्टीट्यूट ऑफ होटल मैनेजमेंट एंड कैटरिंग टेक्नोलॉजी और दमन का इंजीनियरिंग कॉलेज. इन संस्थाओं के कारण हमारा सिलवासा और ये संघ प्रदेश एजुकेशन का नया हब बन गया. यहां के युवाओं को इन संस्थाओं का ज्यादा लाभ मिले, इसलिए उनके लिए सीटें रिजर्व रखी गई. पहले मुझे देखकर खुशी होती थी कि एक ऐसा प्रदेश है जहां हिंदी, अंग्रेजी, गुजराती और मराठी इन 4 अलग अलग माध्यमों में पढ़ाई होती थी. अब मुझे इस बात का भी गर्व है कि यहां प्राइमरी और जूनियर स्कूलों में भी बच्चे स्मार्ट क्लासरूम में पढ़ाई कर रहे हैं. के लिए
ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂಥ ವಿದ್ವಾಂಸರು, ಈ ವೇದಿಕೆಯ ಮೇಲೆ ಮೊದಲೇ ಹೇಳಿದ training in media and communication. ವಿದ್ಯಾಸಂಸ್ಥೆಗಳು 20,000 ಉದ್ಯೋಗಿಗಳು ನಿರ್ದೇಶಕರಾಗಿ ಜೈಪುರ ದೂರದರ್ಶನ ಕೇಂದ್ರದ ನಿರ್ದೇಶಕರಿದ್ದಾರೆ. ಡಾಕ್ಟರ್ ಪ್ರಜ್ಞಾ ಪಾಲಿವಾಲ್ ಗೌರ್ ಇವರು. The term Akashvani, meaning voice from the sky, perfectly encapsulated the essence of radio broadcasting, carrying voices across distances, uniting people through sound and delivering information to even the remotest corners of the country. Over the decades, Akashvani Mysore evolved from a humble station into the pillar of cultural preservation and progress. It became a significant medium for news, music, education, agriculture, and entertainment, shaping public discourse and influencing millions of lives. And this is a testament to the presence of all of you who have come here for this August program. ಅದರಲ್ಲಿ ಇಲ್ಲಿ ಅವರು ಪ್ರಾಸ್ತಾವಿಕವಾಗಿ ಹೇಳಿದ್ದಾರೆ ಮತ್ತು ಮೇಡಮ್ ಅವರು ಕೂಡ ಹೇಳಿದ್ದಾರೆ. ಎಲ್ಲ ವೈವಿಧ್ಯಮಯವಾದಂತಹ ಕಾರ್ಯಗಳನ್ನು ರೂಪಿಸಲಿಕ್ಕೆ ಕಲಾವಿದರಿಗೆ, ಸಾಹಿತಿಗಳಿಗೆ ಅವಕಾಶವನ್ನು ಕಲ್ಪಿಸೋದಕ್ಕೆ, ಅದು ಕೃಷಿಗೆ ಸಂಬಂಧಪಟ್ಟಂಥದ್ದಿರ್ಬೋದು ಅಥವಾ ಚಿಂತನೆಗೆ, ಮನುಷ್ಯನ ವೇಳೆ ಅಥವಾ ಚಿಂತನೆಗೆ ಸ್ಫೂರ್ತಿದಾಯಕವಾದಂತಹ ಸಂಗತಿಗಳನ್ನು ಹೇಳುವಂತಹದ್ದಿರ್ಬೋದು, ಅದು ಆಧ್ಯಾತ್ಮ ಇರ್ಬೋದು, ಧರ್ಮ ಇರ್ಬೋದು, ಶಾಸ್ತ್ರೀಯ ಸಂಗೀತ ಇರ್ಬೋದು, ಜನಪದ ಇರ್ಬೋದು, ಹೀಗೆ ಎಲ್ಲ ಕ್ಷೇತ್ರಗಳನ್ನು ಕೂಡ ತನ್ನಲ್ಲಿ ಅಳವಡಿಸಿಕೊಂಡು ಪ್ರಸಾರ ಮಾಡುವಂತಹ ಪ್ರವೃತ್ತಿಯನ್ನು ನಮ್ಮ ಆಕಾಶವಾಣಿ ರೇಡಿಯೋ ಮೊದಲಿಂದ ಬೆಳೆಸ್ಕೊಂಡು ಬಂದಿರತಕ್ಕಂಥದ್ದು ನಮಗೆಲ್ಲ ಅಭಿಮಾನದ ಸಂತೋಷದ ಸಂಗತಿಯಾಗಿದೆ. ಭಾಳ ಜನಕ್ಕೆ ಗೊತ್ತಿದೆಯೋ ಇಲ್ಲವೋ ಅನ್ನೋದು ನನಗೆ ಗೊತ್ತಿಲ್ಲ. ನಾವೆಲ್ಲ ಓದ್ತಾ ಇರಬೇಕಾದ್ರೆ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಸಹಿತ ಸರ್ಕಾರಿ ಕಾಲೇಜ್ ಎಜುಕೇಷನ್, ಡಿಗ್ರಿ ಎಜುಕೇಷನ್ ಕಾಲೇಜಿಗೆ ಇರಲಿಲ್ಲ. ಅಕಸ್ಮಾತ್ KLE ಅವರೇನು ಶುರು ಮಾಡಿದ್ರು, 7 ಜನ ಟೀಚರ್ಸ್ ಸೇರಿ. ಸಮ್ ಆಫ್ ದೆಮ್ ವೇರ್ ಹ್ಯಾವಿಂಗ್ ಮಾಸ್ಟರ್ ಡಿಗ್ರಿ ಇನ್ ದೋಸ್ ಟೈಮ್. ತಮ್ಮ ಸ್ಯಾಲರಿಯಲ್ಲಿನ ಸ್ವಲ್ಪ ದುಡ್ಡು ಹಾಕಿ ಯಾರದೋ ಕೈಯಿಂದ ದಾನವನ್ನು ಪಡೆದು ಸ್ಕೂಲನ್ನು ಶುರು ಮಾಡಿ ಇವತ್ತು ದೇಶಾದ್ಯಂತ ಹೆಮ್ಮರವಾಗಿ ಏನು ಬೆಳೆದದಲ್ಲ, ಅದು ಆ ಕಾಲದಲ್ಲಿ 80ರ ದಶಕದಲ್ಲಿ, 75ರ ದಶಕದಲ್ಲಿ ಇರಲಿಲ್ಲ. ಅಂದರೆ ನಾವು ಗ್ರ್ಯಾಜುಯೇಟ್ ಆಗ್ತಿದ್ದೆಲ್ಲ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಹೊರಗಡೆ ಹೋಗಿ ಕಲಿಯುವಂಥ ಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಅಂದರೆ ನಮ್ಮ ಕುಟುಂಬ ಇರಲಿಲ್ಲ. ಯಾಕಂದರೆ ನಾವು 4 ಜನ, ನಮ್ಮ ತಂದೆಯವರು ಒಂದು ರೈಲ್ವೆಯಲ್ಲಿ ಕ್ಲರಿಕಲ್ ಹುದ್ದೆಯಲ್ಲಿ ಇದ್ದರು. ಬಟ್ ಅವರು ಶುರು ಮಾಡಿದ್ದರ ಪರಿಣಾಮ ನಾವು ಕಾಲೇಜಿಗೆ ಹೋಗಲಿಕ್ಕೆ ಸಾಧ್ಯ ಆಯಿತು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.